ಸಂಘಟನೆಗಳು ಸಮಾಜ ಕೂಡ ಕಳಿಸಬೇಕಾಗಿದೆ. ಕರ್ನಾಟಕ ಭಾರಿ ಪೀಸ್ಫುಲ್ ಇರ್ತಕ್ಕಂಥ ರಾಜ್ಯ, ವಿಶೇಷವಾಗಿ ಚಿಕ್ಕಮೂರು ಕೂಡ ಅಷ್ಟೇ. ಎಲ್ಲರೂ ಕೂಡ ಗೌರವಿಸಿ ಎಲ್ಲ ಧರ್ಮ ಜಾತಿಯವರು ಕೂಡ ಒಟ್ಟಿರ್ತಕ್ಕಂಥ ಒಂದು ಜಾಗದಲ್ಲಿ ಏನು ಗುಜರಾತ್, ಉತ್ತರ ಪ್ರದೇಶ, ನಾರ್ತ್ ಕರ್ನಾಟಕದಲ್ಲಿ, ನಾರ್ತ್ ಇಂಡಿಯಾದಲ್ಲಿ ನಡೀತದೆ, ಆ ಕೃತ್ಯ ಪದೇ ಪದೇ ನಡೀತಾ ಇದೆ. ಆಕ್ಚುಲಿ ಯತೀಶ್ ಹಿಂದೆ ಉಳುವಾಗಲೇ ಗಲಾಟೆ ನಡೆದಾಗ ಸೇಮ್ ಇದೇ ಥರ ಗನ್ ಶೋ ಮಾಡಿದ್ದಕ್ಕೆ ನಾವು ಅಟ್ರಾಸಿಟಿ ಮಾಡಿಸಿದ್ವಿ. ಅಲ್ಲಿ 4 ಜನದ ಮೇಲೂ ಕೂಡ ಗನ್ ಶೋ ಆಗಿತ್ತು. ನಾವು ಒಂದೇ ಶೋ ನಮ್ಮೆಲ್ಲ ಸಂಘಟನೆ ಕೂಡ ಮುಖ್ಯವಾಗಿ ವಹಿಸಿ ಅವತ್ತ ಅಟ್ರಾಸಿಟಿ ಕೇಸ್ ಹಾಕಿಸಿ ಜೈಲಿಗೆ ತಳ್ಳಿದ್ವಿ. ಜಿಲ್ಲಾಡಳಿತ ಆಗಲೇ ತಕ್ಷಣ ಕ್ರಮ ತಗೋಬೇಕಿತ್ತು. ಈಗ ಒಬ್ಬ ಏಕಾಏಕಿ ಬಂದು ಗನ್ ಶೋ ಮಾಡ್ತಾನೆ ನೋಡಿ ಹೇಳಿದ್ರು, ಪಾಪ ನೋವಿಂದ ವ್ಯಕ್ತಪಡಿಸಿದ್ರು ತನ್ನ ಅಭಿಪ್ರಾಯಗಳನ್ನ. ಈ ಥರ ಆದರೆ ಪ್ರಾಕ್ಸಿನ್ ಆಫ್ ಸೆಕೆಂಡ್ ಏನು ಬೇಕಾದ್ರೂ ಆಗ್ಬೇಕು. ಅದಕ್ಕಾಗಿ ನಾನು ಒಕ್ಕಲಿ ಸಂಘದ ಟಿ ರಾಜಶೇಖರ್ ಅವರಿಗೆ ಮತ್ತು ಯುವ ಒಕ್ಕಲಿ ಸಂಘದ ಯಾರು ಜಿಲ್ಲಾಧ್ಯಕ್ಷರಿದ್ದಾರೆ ಅವ್ರಿಗೆ ಸಲಹೆ ಮಾಡ್ತಾ ಇದ್ದೀನಿ. ನಿಮ್ಮ ತೋಟಗಾರ್ಡನ್ ಮಾಡಿದಂಥ ನಮ್ಮ ಸಮಾಜ, ನಿಮ್ಮ ಏನಾದರೂ ಇವತ್ತು ಒಂದಷ್ಟು ಸಿಟಿ ಒಳಗಡೆ ನೀವು ಒಳ್ಳೊಳ್ಳೆ ಮನೆಗಳನ್ನ, ಬಂಗ್ಲೆಗಳನ್ನ, ಕಾರುಗಳನ್ನ ಓಡಾಡ್ತೀರ ಅಂತ ಹೇಳಿದ್ರೆ ನಮ್ಮ ಶ್ರಮದ ಫಲ, ನಮ್ಮ ಅಪ್ಪ ಇರ್ಬೋದು, ನಾವೆಲ್ಲರೂ ಕೂಡ ಕೂಲಿ ಮಾಡಿದೆವು ಮನೆಯೊಳಗೆ. ನೀವು ಸತ್ಯಾಸತ್ಯ ನೋಡಿ. ಫಸ್ಟು ನಾವು ದಲಿತ ಸಂಘಟನೆಗಳು ಅಂದ ತಕ್ಷಣ ಅಥವಾ ಭೀಮಾರ್ಕ್ ಅಂದ ತಕ್ಷಣ ಬರೀ SC/ST ಸೀಮಿತವಾಗಿ ಕೆಲಸ ಮಾಡೋಂಥ ಸಂಘಟನೆಗಳಲ್ಲ. ಯಾವುದೇ ಧರ್ಮ, ಯಾವುದೇ ಸಂಘಟನೆ ತೊಂದರೆ ಆದರೂ ಕೂಡ, ಎಲ್ಲೇ ಮಹಿಳೆಯರಿಗೆ ದೌರ್ಜನ್ಯ ಆದರೂ ಕೂಡ ನಿರಂತರವಾಗಿ ನಾವು 30-40 ವರ್ಷಗಳ ಕಾಲ ದಲಿತ ಸಂಘಟನೆಗಳು ಇವತ್ತು ಒತ್ತಾಯನ ಮಾಡ್ತಾ ಇದ್ದೀವಿ ಮತ್ತು ಖಂಡಿಸ್ತಾ ಇದ್ದೀವಿ. ಅದಕ್ಕೆ ನೋವು ಅನ್ನೋದಕ್ಕೆ ಮತ್ತು ದೌರ್ಜನ್ಯ ಅನ್ನೋದಕ್ಕೆ ಜಾತಿ ಧರ್ಮ ಇಲ್ಲ. ಹಾಗಾಗಿ ಮಾನ್ಯ ಒಕ್ಕಲಿ ಸಂಘದ ಜಿಲ್ಲಾಧ್ಯಕ್ಷ ರಾಜಶೇಖರ್ ಅವರು ಮತ್ತೆಲ್ಲ ಅವರ ತಂಡ ಇದ್ರ ಬಗ್ಗೆ ನಮಗೆ ಗಟ್ಟಿ ನಿಲ್ಲಬೇಕು. ಗಟ್ಟಿ ನಿಂತು ಇಂಥ ಒಂದು ಕುಖ್ಯಾತಿ ಮಾಡ್ತಕ್ಕಂಥ ಯಾರೇ ಇರಲಿ ಕ್ರಿಮಿಗಳನ್ನ ದೂರ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ತಕ್ಷಣವೇ 2 ಕೇಸ್ ಆಗಿರೋದ್ರಿಂದ ತಕ್ಷಣ ಗನ್ ಲೈಸೆನ್ಸ್ ರದ್ದು ಮಾಡಬೇಕು ಅಂತ ಹೇಳಿ ಇವತ್ತು ಮನೆಯನ್ನು ಕೂಡ ಮಾನ್ಯ SP ಅವರಿಗೆ ಮತ್ತು ಜಿಲ್ಲಾಧಿಕಾರಿಗೆ ಕೊಡ್ತಾ ಇದ್ದೀವಿ. ಯಾರು ಕೂಡ ಜೊತೆ ಕೈ ಜೋಡಿಸ್ಬೇಡಿ. ಇಂಥ ಘಾತುಗಳ ಶಕ್ತಿಗಳು ಬೆಳೆಯೋದ್ರಿಂದ ಸಮಾಜ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಇವತ್ತು ಸಂಘಟನೆ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಇದೆಲ್ಲರೂ ಕೂಡ ಕಳಿಸ್ಬೇಕು. ಅವರಿಗೆ ಹೆಚ್ಚಿನ ಶಿಕ್ಷಣ ಆಗಬೇಕು. ಯಾರಿಗೂ ಕೂಡ ಇವತ್ತು ಸ್ವತಂತ್ರವಾಗಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಭಯದ ವಾತಾವರಣದಲ್ಲಿ ಚಿಕ್ಕಮೂರದ ನಿರ್ಮಾಣ ಮಾಡಬಾರದು ಅಂತ ಹೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಇದಕ್ಕೆ ಕೂರಿಸಿ ಏನೀಗ ಒಂದೇಶ್ವರ ಹೇಳಿದ ರೀತಿಯಲ್ಲಿ ಈ ರಾಜ್ಯದಲ್ಲಿ ಕುವೆಂಪು ಅವರು, ಮುದ್ದೇಗೌಡರು ಹುಟ್ಟಿದಂಥ ನಾಡು. ಹಾಗಾಗಿ ಒಕ್ಕಲಿ ಸಮಾಜ ಇರ್ತಕ್ಕಂಥ ನಮ್ಮೆಲ್ಲ ಪದಾಧಿಕಾರಿಗಳು ಬುದ್ಧಿಯನ್ನು ಹೇಳಬೇಕು. ಇಂಥ ಘಾತಕ ಶಕ್ತಿಗಳು ನೀವು ಬನ್ನಿ, ಈಗ ಬಂದು ನ್ಯಾಯ ಕೊಡಿಸಿ ದಯವಿಟ್ಟು. ನೀವು ಇವತ್ತು ಪ್ರೆಸ್ ಮೀಟ್ ಮಾಡಿ ಬಂದು ನೀವು ಬರೀ ಸುಮ್ಮನೆ ಅಟ್ರಾಸಿಟಿ ಅಂದ ತಕ್ಷಣನೇ ನಾವೇನು ನಮಗೇನು ಕೆಲಸ ಇಲ್ಲ ಅಂತಲ್ಲ, ನಮಗೆ ಕೆಲಸಗಳಿದೆ. ನಾವು ದುರುಪಯೋಗ ಮಾಡಲ್ಲ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದೊಳಗಡೆ ಯಾರು ನಿರ್ಗತಿಕರು, ಅಮಾಯಕರಿರ್ತಾರೆ, ಮಹಿಳೆಯರು ಇರ್ತಾರೆ, ನೊಂದರು ಇರ್ತಾರೆ, ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಈಗ ಒಂದು ಕಾಯ್ದೆನ ನಾವು ಇದು ಕೂಡ ದುರುಪಯೋಗ ಮಾಡ್ಕೊಳ್ಳಲ್ಲ. ಈಗ ಬಂದು ನೀವು ಕೂಡ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ.